أعوذ بالله من الشيطان الرجيم. بسم الله الرحمن الرحيم. يا أيها الناس قد جاءتكم موعظة من ربكم وشفاء لما في الصدور وهدى ورحمة للمؤمنين. صدق الله العلي العظيم. ಆದರಣೀಯ ಇಸ್ಲಾಮಿ ಸಹೋದರ ಸಹೋದರಿಯರು, ಅಲ್ಲಾಹನನ್ನು ಅತಿ ಹೆಚ್ಚು ಪ್ರೀತಿಸಿ ಅಲ್ಲಾಹನ ಆದೇಶಗಳನ್ನು ಬದುಕಿನ ಎಲ್ಲ ಕ್ಷೇತ್ರಗಳಲ್ಲೂ ಬಹಳ ನಿಷ್ಠೆಯಿಂದ ಪಾಲಿಸಿ ಅಲ್ಲಾಹನ ಭಯದೊಂದಿಗೆ ಬದುಕಬೇಕೆಂದು ನನ್ನೊಂದಿಗೂ ನಿಮ್ಮೊಂದಿಗೂ ನೆನಪಿಸುತ್ತಿದ್ದೇನೆ, ವಸಿಯತ್ ಮಾಡುತ್ತಿದ್ದೇನೆ. ಅಲ್ಲಾಹು ಸುಬ್ಹಾನಹು ವ ತಆಲಾ ಅವನ ಮಾರ್ಗದಲ್ಲಿ ಬದುಕಲು, ಅವನ ಮಾರ್ಗದಲ್ಲಿ ಕರ್ಮ ನಿರತರಾಗಿದ್ದುಕೊಂಡೇ ಬಹಳ ಸಂತೃಪ್ತಿಯಿಂದ ಮರಣ ಹೊಂದಲು ನಮಗೂ ನಮ್ಮ ಕುಟುಂಬಕ್ಕೂ ತೌಫೀಕ್ ನೀಡಲಿ. ಅಲ್ಲಾಹು ಇಷ್ಟಪಡುವ, ಅಲ್ಲಾಹು ತೃಪ್ತನಾಗುವ, ಅಲ್ಲಾಹು ಪ್ರೀತಿಸುವ ಅಲ್ಲಾಹನ ಸಜ್ಜನ ದಾಸರಲ್ಲಿ ಅಲ್ಲಾಹು ಸುಬ್ಹಾನಹು ವ ತಆಲಾ ನಮ್ಮೆಲ್ಲರನ್ನೂ ನಮ್ಮ ಕುಟುಂಬವನ್ನು ಸೇರಿಸಲಿ, ಆಮೀನ್. ಸಹೋದರ ಸಹೋದರಿಯರೇ, ಶಹರು ರಮಲಾನಿನ ಬಹಳ ಶ್ರೇಷ್ಠವಾದ, ಅತ್ಯಂತ ಪವಿತ್ರವಾದ ದಿನ ರಾತ್ರಿಗಳ ಮೂಲಕ ನಾವು ಹಾದು ಹೋಗುತ್ತಾ ಇದ್ದೇವೆ. ಅಲ್ಲಾಹು ಸುಬ್ಹಾನಹು ವ ತಆಲಾ ಶಹರು ರಮಲಾನಿನ ಪೂರ್ಣ ಪ್ರಯೋಜನವನ್ನು ಪಡೆಯುವ ಸೌಭಾಗ್ಯವನ್ನು ನಮಗೂ ನಮ್ಮ ಕುಟುಂಬಕ್ಕೂ ದಯಪಾಲಿಸಲಿ, ಆಮೀನ್. ಸಹೋದರ ಸಹೋದರಿಯರೇ, ರಮಲಾನ್ ಎಂಬುದು ಕುರ್ಆನ್ನ ತಿಂಗಳು. ರಮಲಾನಿಗೆ ಯಾಕೆ ಶ್ರೇಷ್ಠತೆ ಅಂತ ಕೇಳಿದ್ರೆ, ರಮಲಾನಿನ ಪಾವಿತ್ರತೆಗೆ ಕಾರಣಗಳೇನು ಅಂತ ಕೇಳಿದ್ರೆ, ಈ ತಿಂಗಳಲ್ಲಿ ಕುರ್ಆನ್ ಅವತೀರ್ಣ ಆಗಿದೆ ಎಂಬುದು ಮಾತ್ರವಾಗಿದೆ. ಕುರ್ಆನ್ ಇಲ್ಲದೆ ಒಂದು ಉಪವಾಸ ಇಲ್ಲ, ಕುರ್ಆನ್ ಇಲ್ಲದೆ ಒಂದು ರಮಲಾನ್ ಇಲ್ಲ. ಯಾ ಅಯ್ಯುಹನ್ನಾಸ್, ಓ ಮನುಷ್ಯರೇ, ಖದ್ ಜಾಅತಕುಂ ಮೌಇಲತುಂ ಮಿರ್ ರಬ್ಬಿಕುಂ, ನಿಮ್ಮ ಪ್ರಭುವಿನ ಕಡೆಯಿಂದ ನಿಮಗೆ ಒಂದು ಉಪದೇಶ ಬಂದಿದೆ. ಕುರ್ಆನ್ ನಿಮಗೆ ಅಲ್ಲಾಹನ ಕಡೆಯಿಂದ ಬಂದಿರುವಂತಹ ಉಪದೇಶವಾಗಿದೆ. ಶಿಫಾಉನ್ ಲಿಮಾ ಫಿ ಸುದೂರ್, ನಿಮ್ಮ ಮನಸ್ಸಿನ ರೋಗಗಳನ್ನು ಗುಣಪಡಿಸುವ, ನಿಮ್ಮ ಹೃದಯದ ರೋಗಗಳನ್ನು ಗುಣಪಡಿಸುವ ದಿವ್ಯ ಔಷಧಿಯಾಗಿದೆ ಈ ಗ್ರಂಥ. ಸಹೋದರರೇ, ಹೃದಯಕ್ಕೆ ಧಾರಾಳ ರೋಗಗಳಿವೆ. ಆಧುನಿಕ ವೈದ್ಯಕೀಯ ಸವಲತ್ತುಗಳಿಂದ ನಿಮ್ಮ ಹೃದಯದ ಕಾಯಿಲೆಗಳನ್ನು ಗುಣಪಡಿಸಲು ಖಂಡಿತ ಸಾಧ್ಯ ಇಲ್ಲ. ಫೀ ಕುಲೂಬಿಹಿಂ ಮರದುನ್ ಫಜಾದಹುಮುಲ್ಲಾಹು ಮರಲ, ಅಲ್ಲಾಹು ಹೇಳು, ನಿಮ್ಮ ಹೃದಯಕ್ಕೆ ಕಾಯಿಲೆಗಳಿವೆ, ರೋಗಗಳಿವೆ. ಆ ರೋಗಗಳನ್ನು ನೀವು ಹಾಗೆಯೇ ಬಿಟ್ಟು ಬಿಟ್ಟರೆ ಫಜಾದಹುಮುಲ್ಲಾಹು ಮರಲ, ಅಲ್ಲಾಹು ಆ ರೋಗವನ್ನು ಉಲ್ಬಣಗೊಳಿಸ್ತಾನೆ. ಆ ರೋಗ ಹೆಚ್ಚುತ್ತಲೇ ಹೋಗ್ತದೆ. ಆದ್ದರಿಂದ ನಿಮ್ಮ ಮನಸ್ಸಿನ ರೋಗಗಳನ್ನು ನೀವು ಗುಣಪಡಿಸಿಕೊಳ್ಬೇಕು. ಅಸೂಯೆ, ಹಗೆತನ, ವಿದ್ವೇಷ, ಅಹಂಕಾರ, ಕಿಬರ್, ರಿಯಾಲ್, ಹೀಗೆ ಮನಸ್ಸಿಗೆ ಧಾರಾಳ ರೋಗಗಳಿವೆ. ಜಗತ್ತಿನ ಯಾವುದೇ ಲ್ಯಾಬಿನಲ್ಲಿ ಟೆಸ್ಟ್ ಮಾಡುವುದರಿಂದ, ಜಗತ್ತಿನ ಯಾವುದೇ ಡಾಕ್ಟರ್ಸ್ಗಳು ತಮ್ಮ ಸ್ಟೆಥೋಸ್ಕೋಪಿನಿಂದ ಪರೀಕ್ಷಿಸುವುದರಿಂದ ಮನಸ್ಸಿನ ಈ ರೋಗಗಳನ್ನು ಕಂಡು ಹುಡುಕಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಮೆಡಿಕಲ್ ಸೈನ್ಸಿನಲ್ಲಿ ಅದಕ್ಕೆ ಪರಿಹಾರ ಇಲ್ಲ. ಮೆಡಿಕಲ್ ಸೈನ್ಸ್ ಅದಕ್ಕೆ ಮದ್ದು ಕೊಡಲಾರದು. ನಿಮ್ಮ ಮನಸ್ಸಿನ ರೋಗಗಳನ್ನು ಗುಣಪಡಿಸಲಿಕ್ಕೆ ಇರುವ ಒಂದೇ ಒಂದು ಮಾರ್ಗ
ಶಿಫಾಉಲ್ ಲಿಮಾ ಫಿಸ್ ಸುದೂರ್, ಅದಲ್ಲಾಹನ ಗ್ರಂಥ, ಅದಲ್ಲಾಹನ ಗ್ರಂಥದ ಸಂದೇಶ, ಅದಲ್ಲಾಹನ ಗ್ರಂಥದೊಂದಿಗೆ ನಿಮಗಿರುವ ಸಂಬಂಧ. ಆ ಮೂಲಕ ಮಾತ್ರ ನಿಮ್ಮ ಮನಸ್ಸಿನ ರೋಗಗಳನ್ನು ಗುಣಪಡಿಸಲಿಕ್ಕೆ ಸಾಧ್ಯ. ಅದೇ ರೀತಿ ಅಲ್ಲಾಹು ಸುಬ್ಹಾನಹು ವ ತಆಲ ಹೇಳಿದ ವಹುದನ್, ಈ ಗ್ರಂಥ ನಿಮಗೆ ಸನ್ಮಾರ್ಗವಾಗಿದೆ, ಈ ಗ್ರಂಥ ನಿಮಗೆ ಹಿದಾಯತ್ತಾಗಿದೆ. ನಾವೆಲ್ಲ ದಿನಂಪ್ರತಿ 5 ಸಲದ ನಮಾಜಿನಲ್ಲಿ ಕಡ್ಡಾಯವಾಗಿ ಅಲ್ಲಾಹನೊಂದಿಗೆ ಬೇಡುವ ಒಂದು ಬೇಡಿಕೆ ಇದೆ, ಇಹ್ದಿನಸ್ ಸಿರಾತಲ್ ಮುಸ್ತಕೀಮ್. ಒಬ್ಬ ಸತ್ಯವಿಶ್ವಾಸಿಗೆ ಅಲ್ಲಾಹನೊಂದಿಗೆ ಕೇಳಲಿಕ್ಕೆ ಇರುವ ಅತಿ ದೊಡ್ಡ ಬೇಡಿಕೆ ಇಹ್ದಿನಸ್ ಸಿರಾತಲ್ ಮುಸ್ತಕೀಮ್. ಅಲ್ಲಾಹನೇ ನಮಗೆ ಸನ್ಮಾರ್ಗವನ್ನು ತೋರಿಸು, ಅಲ್ಲಾಹನೇ ನಮಗೆ ನೀನು ಹಿದಾಯತ್ತನ್ನು ಕೊಡು. ಅಲಿಫ್ ಲಾಮ್ ಮೀಮ್ ದಾಲಿಕಲ್ ಕಿತಾಬು ಲಾ ರೈಬ ಫೀಹಿ ಹುದಲ್ ಲಿಲ್ ಮುತ್ತಕೀನ್. ಸನ್ಮಾರ್ಗವನ್ನು ಕೊಡು ಎಂದು ಪ್ರಾರ್ಥಿಸುವ ವಿಶ್ವಾಸಿಗಳಿಗೆ ನಿರಂತರವಾಗಿ ದಿನಕ್ಕೆ 17 ಸಲ ಕಡ್ಡಾಯವಾಗಿ ಅಲ್ಲಾಹನೇ ನಮಗೆ ಸನ್ಮಾರ್ಗವನ್ನು ತೋರಿಸು, ನಮಗೆ ಹಿದಾಯತ್ತು ಕೊಡು ಎಂದು ಪ್ರಾರ್ಥಿಸುವ ವಿಶ್ವಾಸಿಗಳಿಗೆ ಅಲ್ಲಾಹು ಕೊಟ್ಟ ಉತ್ತರ ಈ ಗ್ರಂಥ, ಪವಿತ್ರ ಕುರ್ಆನ್. ಲಾ ರೈಬ ಫೀಹಿ, ಇದರಲ್ಲಿ ಯಾವ ಸಂಶಯವೂ ಇಲ್ಲ. ಹುದಲ್ ಲಿಲ್ ಮುತ್ತಕೀನ್, ಇದು ದೇವ ಭಯ ಇರುವವರಿಗೆ ಮಾರ್ಗದರ್ಶನ ಮಾಡುತ್ತದೆ, ಇದು ದೇವ ಭಯ ಇರುವವರಿಗೆ ಸನ್ಮಾರ್ಗವನ್ನು ತೋರಿಸ್ತದೆ. ಯಾವ ಸನ್ಮಾರ್ಗವನ್ನು ನೀವು ಬೇಡುತ್ತಾ ಇದ್ದೀರೋ, ಯಾವ ಹಿದಾಯತ್ತನ್ನು ನೀವು ಬೇಡುತ್ತಾ ಇದ್ದೀರೋ, ಆ ಹಿದಾಯತ್, ಆ ಸನ್ಮಾರ್ಗ ಅದು ಬೇರೆ ಎಲ್ಲೂ ನಿಮಗೆ ಸಿಗಲಾರದು, ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಆ ಸನ್ಮಾರ್ಗ ಈ ಗ್ರಂಥದಲ್ಲಿದೆ, ಆ ಹಿದಾಯತ್ ಈ ಗ್ರಂಥದಲ್ಲಿದೆ. ದಾಲಿಕಲ್ ಕಿತಾಬು ಲಾ ರೈಬ ಫೀಹಿ, ಯಾವ ಸಂಶಯವೂ ಇಲ್ಲ. ನಿಮಗೆ ಬೇರೆ ಎಲ್ಲೂ ಆ ಹಿದಾಯತ್ ಸಿಗಲಾರದು, ನಿಮಗೆ ಬೇರೆ ಯಾರೂ ಆ ಹಿದಾಯತ್ತನ್ನು ಕೊಡಲಾರರು. ನೀವು ಬೇಡುವ ಹಿದಾಯತ್ ಇರುವುದು ಈ ಗ್ರಂಥದಲ್ಲಿ ಮಾತ್ರವಾಗಿದೆ. ಅಲ್ಲಾಹು ಸುಬ್ಹಾನಹು ವ ತಆಲ ಆದಮ್ ಮತ್ತು ಹವ್ವಾರನ್ನು ಭೂಮಿಗೆ ಕಳುಹಿಸುವಾಗ ಅಲ್ಲಾಹು ಕೊಟ್ಟ ಆದೇಶ, ಫಮನ್ ತಬಿಯ ಹುದಾಯ ಫಲಾ ಖೌಫುನ್ ಅಲೈಹಿಂ ವಲಾ ಹುಂ ಯಹ್ಜನೂನ್. ನನ್ನ ಸನ್ಮಾರ್ಗ ನಿಮಗೆ ಬರುತ್ತದೆ, ನನ್ನ ಸನ್ಮಾರ್ಗ ನಿಮಗೆ ಬರುತ್ತದೆ. ಆ ಸನ್ಮಾರ್ಗವನ್ನು ನೀವು ಅನುಸರಿಸಿ ಬದುಕುವುದಾದರೆ ಲಾ ಖೌಫುನ್ ಅಲೈಹಿಂ ವಲಾ ಹುಂ ಯಹ್ಜನೂನ್, ಭಯ ಇಲ್ಲದ, ವ್ಯಥೆಗಳಿಲ್ಲದ ಬದುಕು ಸಾಗಿಸಲಿಕ್ಕೆ ಸಾಧ್ಯ ಎಂಬಲ್ಲಾಹು ಸುಬ್ಹಾನಹು ವ ತಆಲ ಹೇಳಿ. ಕುರ್ಆನ್ನ ಬಗ್ಗೆ ವಿವರಿಸುವಾಗಲೂ ಶಹರು ರಮಲಾನ್ ಅಲ್ಲದಿ ಉನ್ಜಿಲ ಫೀಹಿಲ್ ಕುರ್ಆನ್ ಹುದಲ್ ಲಿನ್ನಾಸಿ, ರಮಲಾನ್ ಕುರ್ಆನ್ ಅವತೀರ್ಣಗೊಂಡ ತಿಂಗಳು ಮತ್ತು ಆ ಕುರ್ಆನ್ ಹುದಲ್ ಲಿನ್ನಾಸಿ, ಅದು ಮನುಷ್ಯರಿಗೆ ಮಾರ್ಗದರ್ಶನವಾಗಿದೆ, ಅದು ಮನುಷ್ಯನಿಗೆ ಹಿದಾಯತ್ತಾಗಿದೆ. ಆದ್ದರಿಂದ ಯಾವುದೇ ಒಬ್ಬ ಮನುಷ್ಯ ತನ್ನ ಬದುಕನ್ನು ಬದಲಿಸಬೇಕು ಎಂದವನು ತೀರ್ಮಾನಿಸುವುದಾದರೆ, ತನ್ನ ಬದುಕನ್ನು ಸುಧಾರಿಸಿಕೊಳ್ಳಬೇಕು ಎಂದವನು ತೀರ್ಮಾನಿಸುವುದಾದರೆ, ಅವನಿಗೆ ಇರುವ ಅವಲಂಬನೆ ಪವಿತ್ರ ಕುರ್ಆನ್ ಮಾತ್ರ. ಅವನು ಮರಳಬೇಕಾದದ್ದು ಪವಿತ್ರ ಕುರ್ಆನ್ನ ಕಡೆಗೆ ಮಾತ್ರ. ಇನ್ನ ಹಾದಲ್ ಕುರ್ಆನ ಯಹ್ದಿ ಲಿಲ್ಲತಿ ಹಿಯ ಅಕ್ವಮ್, ಈ ಗ್ರಂಥ ಪವಿತ್ರ ಕುರ್ಆನ್ ಅದು ನಿಮಗೆ ನೇರ ಮಾರ್ಗವನ್ನು ತೋರಿಸಿಕೊಡುತ್ತದೆ. ಸ್ಟ್ರೈಟ್ ಆದ, ರೈಟ್ ಆದ ಮಾರ್ಗವನ್ನು ಈ ಗ್ರಂಥ ನಿಮಗೆ ತೋರಿಸಿಕೊಡುತ್ತದೆ ಎಂದಲ್ಲಾಹು ಸುಬ್ಹಾನಹು ವ ತಆಲ ಹೇಳಿದ. ಹುದನ್, ಈ ಗ್ರಂಥ ನಿಮಗೆ ಹಿದಾಯತ್ತಾಗಿದೆ. ಅದೇ ರೀತಿ ಅಲ್ಲಾಹು ಸುಬ್ಹಾನಹು ವ ತಆಲ ಹೇಳಿದ ವರಹ್ಮತುಲ್ ಲಿಲ್ ಮುಮಿನೀನ್, ಇದು ವಿಶ್ವಾಸಿಗಳಿಗೆ ರಹಮತ್ತಾಗಿದೆ. 4 ವಿಷಯಗಳನ್ನು ಅಲ್ಲಾಹು ಹೇಳಿದ ಈ ಗ್ರಂಥದ ಬಗ್ಗೆ. ಈ ಗ್ರಂಥ ಉಪದೇಶವಾಗಿದೆ, ಈ ಗ್ರಂಥ ನಿಮ್ಮ ಮನಸ್ಸಿನ ರೋಗಗಳನ್ನು ಗುಣಪಡಿಸುವ ಔಷಧಿಯಾಗಿದೆ, ಈ ಗ್ರಂಥ ನಿಮಗೆ ಹಿದಾಯತ್ತಾಗಿದೆ, ಈ ಗ್ರಂಥ ನಿಮಗೆ ರಹ್ಮತ್ ಆಗಿದೆ. ಲೌ ಅನ್ಜಲ್ನಾ ಹಾದಲ್ ಕುರ್ಆನ ಅಲಾ ಜಬಲಿನ್ ಲರಐತಹು ಖಾಶಿಅಂ ಮುತಸದ್ದಿಯಂ ಮಿನ್ ಖಶಿಯತಿಲ್ಲಾಹ್. ಅಲ್ಲಾಹು ಈ ಗ್ರಂಥವನ್ನು ಪರ್ವತದ ಮೇಲೆ ಅವತೀರ್ಣಗೊಳಿಸಿದರೆ ಆ ಪರ್ವತಗಳು ಅಲ್ಲಾಹನ ಭಯದಿಂದ ಕಂಪಿಸಿ
ನುಚ್ಚು ನೂರಾಗುವುದನ್ನು ಪ್ರವಾದಿಯವರೇ ನೀವು ಕಾಣುವಿರಿ ಎಂದಲ್ಲಾಹು ಸುಬ್ಹಾನಹು ವ ತಆಲಾ ಹೇಳು. ಪರ್ವತ ಅಂದರೇನು? ಪರ್ವತ ಅಂದರೆ ಶಕ್ತಿಯ, ಭದ್ರತೆಯ, ಕಠಿಣತೆಯ ನಿದರ್ಶನವಾಗಿದೆ ಪರ್ವತ. ಪರ್ವತಕ್ಕೆ ಕಠಿಣತೆ ಇದೆ, ಅದಕ್ಕೆ ಶಕ್ತಿ ಇದೆ, ಅದಕ್ಕೆ ಅಪಾರವಾದಂತಹ ಭದ್ರತೆ ಇದೆ. ಅದರ ಸಂಕೇತ ಪರ್ವತ. ಅಲ್ಲಾಹ್ ಹೇಳುವುದು, ಆ ಪರ್ವತದ ಮೇಲೆ ಈ ಗ್ರಂಥ ಅವತೀರ್ಣಗೊಂಡಿದ್ದರೆ ಆ ಪರ್ವತಗಳು ಕೂಡ ಕಂಪಿಸಬಹುದಿತ್ತು ಅಂತ ಇಬ್ನ್ ಕಸೀರ್ ರಹಮತುಲ್ಲಾಹಿ ಅಲೈಹಿ ಕುರ್ಆನ್ನ ಈ ಆಯತ್ತಿನ ವ್ಯಾಖ್ಯಾನದಲ್ಲಿ ಹೇಳುವುದು, ಪರ್ವತಗಳು ಕುರ್ಆನಿ ಪರ್ವತಗಳ ಮೇಲೆ ಅವತೀರ್ಣಗೊಂಡಿದ್ದರೆ ಕುರ್ಆನ್ನ ಸಂದೇಶಗಳಿಂದಾಗಿ ಈ ಪರ್ವತಗಳು ಅತ್ತು ಬಿಡಬಹುದಾಗಿತ್ತು. ಪರ್ವತಗಳು ಸಾಫ್ಟ್ ಆಗಬಹುದು. ಪರ್ವತಗಳ ಕಠಿಣತೆ, ಅದರ ಭದ್ರತೆ, ಅದರ ಶಕ್ತಿ ಅದೆಲ್ಲವೂ ಅತ್ಯಂತ ವಿನಯಶೀಲವಾಗಿ ಅಲ್ಲಾಹನ ಎದುರಿನಲ್ಲಿ ಬಗ್ಗಿ ಬಿಡಬಹುದಿತ್ತು. ಆದರೆ ಸಹೋದರರೇ, ನಿಮ್ಮ ಕಪಾಟಿನಲ್ಲಿ, ನಿಮ್ಮ ಮೊಬೈಲ್ನಲ್ಲಿ, ನಿಮ್ಮ ಕಂಪ್ಯೂಟರ್ ಡಿಸ್ಕ್ಗಳಲ್ಲಿ, ನಿಮ್ಮ ಸಾಫ್ಟ್ವೇರ್ಗಳಲ್ಲಿ ಕುರ್ಆನ್ ಇದ್ದುಕೊಂಡು ಕೂಡ ಯಾಕೆ ನಿಮ್ಮ ಹೃದಯಗಳು ಕಂಪಿಸ್ತಾ ಇಲ್ಲ? ಸಹೋದರರೇ, ಯಾಕೆ ಹೃದಯಗಳಲ್ಲಿ ಒಂದು ಸಣ್ಣ ಕಂಪನ ಕೂಡ ಇಲ್ಲ? ಕುರ್ಆನ್ ಇರಬೇಕಾದದ್ದು ನಿಮ್ಮ ಹೃದಯಗಳಲ್ಲಿ, ಕುರ್ಆನ್ ಇರಬೇಕಾದದ್ದು ಕಂಪ್ಯೂಟರ್ಗಳಲ್ಲಿ ಅಲ್ಲ ಸಹೋದರರೇ. ಕಂಪ್ಯೂಟರ್ಗಳಲ್ಲಿ ಕುರ್ಆನ್ ಇರುವುದರಿಂದ, ಸಾಫ್ಟ್ವೇರ್ನಲ್ಲಿ ಕುರ್ಆನ್ ಇರುವುದರಿಂದ, ಆ್ಯಪ್ನಲ್ಲಿ ಕುರ್ಆನ್ ಇರುವುದರಿಂದ ಯಾವ ಪ್ರಯೋಜನವಾಗುವುದಿಲ್ಲ. ಅದು ಪ್ರಯೋಜನ ಆಗಬೇಕಾದರೆ ಸಹೋದರರೇ, ಕುರ್ಆನ್ ನಿಮ್ಮ ಹೃದಯದಲ್ಲಿರಬೇಕು. ಕುರ್ಆನ್ ನಿಮ್ಮ ಹೃದಯದಲ್ಲಿರಬೇಕು. ನಿಮ್ಮ ಹೃದಯದಲ್ಲಿ ಕುರ್ಆನ್ ಇರುವುದಾದರೆ ಮಾತ್ರ ಕುರ್ಆನ್ನಿಂದ ನಿಮಗೆ ಪ್ರಯೋಜನ. ಶಿಫಾಉಲ್ ಲಿಮಾ ಫಿ ಸುದೂರ್, ಈ ಗ್ರಂಥ ನಿಮ್ಮ ಹೃದಯದ ಎಲ್ಲ ರೋಗಗಳನ್ನು ಗುಣಪಡಿಸುತ್ತದೆ ಎಂದಲ್ಲಾಹು ಸುಬ್ಹಾನಹು ವ ತಆಲಾ ಹೇಳಿ. ಸಹೋದರರೇ, ಕುರ್ಆನ್ನೊಂದಿಗೆ ನಮಗೆ ಯಾವ ಸಂಬಂಧ ಇರಬೇಕು? ಕುರ್ಆನ್ನೊಂದಿಗೆ ನಿಮಗೆ ಯಾವ ಸಂಬಂಧವೂ ಇಲ್ಲ ಎಂದಾದರೆ ರಮಲಾನ್ನಿಂದ ನಿಮ್ಮ ಬದುಕಿನಲ್ಲಿ ಯಾವ ಇಂಪ್ಯಾಕ್ಟು ಆಗುವುದಿಲ್ಲ. ಕುರ್ಆನ್ನೊಂದಿಗೆ ನಿಮಗೆ ಸಂಬಂಧ ಇಲ್ಲ ಎಂದಾದರೆ ರಮಲಾನ್ನಿಂದ ನಿಮಗೆ ಯಾವ ರಿಸಲ್ಟು ಸಿಗಲಿಕ್ಕಿಲ್ಲ. ಆದ್ದರಿಂದ ರಮಲಾನ್ನಲ್ಲಿ ನೀವು ಅತಿ ಹೆಚ್ಚು, ಅತ್ಯಂತ ಪ್ರಮುಖವಾಗಿ ಆದ್ಯತೆಯಲ್ಲಿ ನೀವು ಮಹತ್ವ ಕೊಡಬೇಕಾದ ವಿಚಾರ ಕುರ್ಆನ್ನೊಂದಿಗೆ ನಿಮ್ಮ ಸಂಬಂಧವನ್ನು ಬಲಪಡಿಸಬೇಕು ಎಂಬುದು. ಕುರ್ಆನ್ನೊಂದಿಗೆ ನಮ್ಮ ಸಂಬಂಧ ಏನು? ಕುರ್ಆನ್ನೊಂದಿಗೆ ಇರುವ ಸಂಬಂಧ ಯತ್ಲೂನಹು ಹಕ್ಕ ತಿಲಾವತಿಹಿ, ಅದನ್ನು ಓದಬೇಕಾದ ರೀತಿಯಲ್ಲಿ ಓದಬೇಕು, ಅದನ್ನು ಅರ್ಥ ಮಾಡಬೇಕಾದ ರೀತಿಯಲ್ಲಿ ಅರ್ಥ ಮಾಡಬೇಕು, ಅದನ್ನು ತಿಳಿಯಬೇಕಾದ ರೀತಿಯಲ್ಲಿ ತಿಳಿಯಬೇಕು, ಅದನ್ನು ಅರಿಯಬೇಕಾದ ರೀತಿಯಲ್ಲಿ ಅರಿಯಬೇಕು. ಯತ್ಲೂನಹು ಹಕ್ಕ ತಿಲಾವತಿಹಿ. ಕುರ್ಆನ್ನೊಂದಿಗೆ ನಿಮಗೆ ಇರುವ ಸಂಬಂಧ ಒಂದನೆಯದಾಗಿ ಕಿರಾಅತ್, ಎರಡನೆಯದು ತಿಲಾವತ್, ಮೂರನೆಯದು ಹಿಫ್ಲ್. ಬಹಳ ಪ್ರಮುಖವಾದ ಸಂಬಂಧಗಳಿವೆ. ಒಂದನೆಯದಾಗಿ ಕುರ್ಆನ್ನೊಂದಿಗೆ ವಿಶ್ವಾಸಿಗಳಿಗಿರಬೇಕಾದ ಸಂಬಂಧ ಕಿರಾಅತ್. ನೀವು ಕುರ್ಆನ್ ಓದಬೇಕು ಎಂಬುದು. ಕುರ್ಆನ್ ನೀವು ಓದಬೇಕು, ಕುರ್ಆನ್ ನೀವು ಧಾರಾಳ ಓದಬೇಕು. ಅದೇ ರೀತಿ ಎರಡನೆಯದು ಹಿಫ್ಲ್. ಕುರ್ಆನನ್ನು ನೀವು ಹಿಫ್ಲ್ ಮಾಡಬೇಕು. ಎಷ್ಟು ಸಾಧ್ಯವೋ ಅಷ್ಟು ಕುರ್ಆನ್ ನಿಮ್ಮ ಹೃದಯದಲ್ಲಿ ಇರಬೇಕು. ಅದೇ ರೀತಿ ಮೂರನೆಯದು ತಿಲಾವತ್. ಕುರ್ಆನನ್ನು ನೀವು ಅಧ್ಯಯನ ನಡೆಸಬೇಕು, ಕುರ್ಆನ್ನ ಜ್ಞಾನ ಪಡೀಬೇಕು. ಈ ಮೂರು ಕೂಡ ಈ ಉಮ್ಮತ್ತಿನ ಟ್ರೆಡಿಷನ್ಸ್ ಆಗಿದೆ. ಈ ಮೂರು ಈ ಉಮ್ಮತ್ತಿನ ಪರಂಪರೆ, ಈ ಮೂರು ಈ ಉಮ್ಮತ್ತಿನ ಸಂಸ್ಕಾರ, ಈ ಮೂರು ಈ ಉಮ್ಮತ್ತಿನ ವಿಜಯದ ಮಾನದಂಡಗಳಾಗಿವೆ. ಕುರ್ಆನ್ ಓದುವುದು, ಕುರ್ಆನ್ ಹಿಫ್ಲ್ ಮಾಡುವುದು, ಕುರ್ಆನ್ನ ಅಧ್ಯಯನ ನಡೆಸುವುದು. ಇದು ಈ ಉಮ್ಮತ್ತಿನ ಸಂಸ್ಕಾರ, ಇದು ಈ ಉಮ್ಮತ್ತಿನ ಐಡೆಂಟಿಟಿ, ಇದು ಈ ಉಮ್ಮತ್ತಿನ ಶಕ್ತಿ, ಈ ಉಮ್ಮತ್ತಿನ ವಿಜ್ಜತ್ತಿನ ವಿಜಯದ ಮಾನದಂಡಗಳಾಗಿವೆ ಈ ಮೂರು ವಿಚಾರಗಳು. ಅದೇ ರೀತಿ ವೈದಾ ಕುರಿಅಲ್ ಕುರ್ಆನ್ ಫಸ್ತಮಿಯು ಲಹು ವ ಅನ್ಸಿತು ಲಅಲ್ಲಕುಂ ತುರ್ಹಮೂನ್. ಕುರ್ಆನನ್ನು ನೀವು ಆಲಿಸುವುದು ಕೂಡ ಪುಣ್ಯ ಎಂದಲ್ಲಾಹನ ಕುರ್ಆನ್ ಹೇಳಿದೆ. ಕುರ್ಆನನ್ನು ಆಲಿಸುವುದು ಕೂಡ ಪುಣ್ಯ.
ಕಿರಾಅತ್ ಆಲಿಸುವುದು, ಅದರಲ್ಲಿ ತಲ್ಲೀನರಾಗಿ ಬೇರೆ ಯಾವುದೇ ಜಂಜಾಟಗಳಿಲ್ಲದೆ ಎಲ್ಲಾ ವ್ಯವಹಾರಗಳ ಮಧ್ಯೆ ಕುರ್ಆನ್ ಕ್ಯಾಸೆಟ್ ಹಾಕಿಡುವ ವಿಷಯ ಅಲ್ಲ ಇದು ಹೇಳ್ತಾ ಇರೋದು. ನಿಮ್ಮ ಬಿಸ್ನೆಸ್ ನಡೀತಾ ಇರುತ್ತದೆ, ಗೌಜಿ ಗದ್ದಲ ಗಲಾಟೆ ಎಲ್ಲವೂ ನಡೀತಾ ಇರುತ್ತದೆ, ಒಂದು ಮೂಲೆಯಲ್ಲಿ ಕುರ್ಆನ್ನ ಕಿರಾತು ಆಗ್ತಾ ಇರ್ತದೆ. ಹೋಟೆಲ್ನಲ್ಲಿ, ಅಂಗಡಿಗಳಲ್ಲಿ, ಸೂಪರ್ ಮಾರ್ಕೆಟ್ಗಳಲ್ಲಿ ಎಲ್ಲಾ ಗೌಜಿ ಗದ್ದಲಗಳ ಮಧ್ಯೆ ಕುರ್ಆನ್ನ ಒಂದು ಕಿರಾತ್ ಕೂಡ ಬರ್ತಾ ಇರ್ತದೆ. ಈ ಕಿರಾತ್ ಅಲ್ಲ ಇದು ಹೇಳ್ತಾ ಇರೋದು. ವಇದಾ ಕುರಿಯಲ್ ಕುರ್ಆನು ಫಸ್ತಮಿಯು ಲಹು ವಅನ್ಸಿತ್. ಗೌಜಿ ಗದ್ದಲಗಳಿಲ್ಲದೆ, ಬೇರೆ ಯಾವುದೇ ರೀತಿಯ ಚಟುವಟಿಕೆಗಳಿಲ್ಲದೆ ಏಕಾಗ್ರತೆಯಿಂದ ಕುರ್ಆನನ್ನು ಆಲಿಸುವುದು ಕೂಡ ಪುಣ್ಯದಾಯಕ ಎಂದಲ್ಲಾಹನ ಗ್ರಂಥ ಹೇಳಿದೆ. ಸಹೋದರರೇ, ಕುರ್ಆನ್ ಆಲಿಸುವುದು ಕೂಡ ಪುಣ್ಯ, ಕುರ್ಆನನ್ನು ಸುಮ್ಮನೆ ನೋಡುವುದು ಕೂಡ ಪುಣ್ಯ. 2-3 ವಿಷಯಗಳು ಸುಮ್ಮನೆ ನೀವು ನೋಡಿದ್ರು ಸಾಕು, ಅದು ಪುಣ್ಯ ಅಂತ ಅಲ್ಲಾಹನ ದೀನ್ ಹೇಳಿಕೊಟ್ಟಿದೆ. ಒಂದು ಕುರ್ಆನನ್ನು ನೀವು ಸುಮ್ಮನೆ ಹೀಗೆ ತೆರೆದು ನೋಡಿದ್ರೆ ಸಾಕು, ಆ ಗೌರವದೊಂದಿಗೆ, ಆ ಪ್ರೀತಿಯೊಂದಿಗೆ. ನಿಮಗೆ ಓದ್ಲಿಕ್ಕೆ ಬರುವುದಿಲ್ಲ, ಒಂದು ಅಕ್ಷರವೂ ನಿಮಗೆ ಬರುವುದಿಲ್ಲ ಅಂತ ಇಟ್ಟುಕೊಳ್ಳಿ. ಕುರ್ಆನನ್ನು ಹೀಗೆ ತೆರೆದು ಸುಮ್ಮನೆ ಹೀಗೆ ಗೌರವದಿಂದ, ಪ್ರೀತಿಯಿಂದ ಅದನ್ನು ನೋಡುವುದು ಕೂಡ ಇಬಾದತ್ತಾಗಿದೆ ಎಂದು ಅಲ್ಲಾಹನ ದೀನ್ ಹೇಳಿಕೊಟ್ಟಿದೆ. ಅದೇ ರೀತಿ ಪವಿತ್ರ ಕಾಯಬಾವನ್ನು ಸುಮ್ಮನೆ ಹೀಗೆ ನೋಡುವುದು ಪುಣ್ಯದಾಯಕ. ಕಾಯಬಾವನ್ನು ಹೀಗೆ ಸುಮ್ಮನೆ ಆ ಗೌರವದೊಂದಿಗೆ, ಆ ಪ್ರೀತಿಯೊಂದಿಗೆ ಹೀಗೆ ನೋಡುವುದೇ ಪುಣ್ಯ. ನಿಮ್ಮ ತಂದೆ ಮತ್ತು ತಾಯಿಯ ಮುಖವನ್ನು ನೋಡುವುದು ಕೂಡ ಪುಣ್ಯದಾಯಕ. ನಿಮ್ಮ ತಂದೆ ತಾಯಿಯ ಮುಖವನ್ನು ಹೀಗೆ ನೀವು ನೋಡುವುದು ಬಹಳ ಪ್ರೀತಿಯಿಂದ, ಬಹಳ ಗೌರವದಿಂದ. ನಿಮ್ಮ ವೃದ್ಧರಾದ ತಂದೆ ಮತ್ತು ತಾಯಿಯ ಮುಖವನ್ನು ಹೀಗೆ ನೋಡುವುದು ಕೂಡ ಪುಣ್ಯದಾಯಕ. ಸಹೋದರರೇ, ಜಗತ್ತಿನಲ್ಲಿ ಓದಿದ್ರೆ, ನೋಡಿದ್ರೆ, ಆಲಿಸಿದರೆ, ಆಲೋಚಿಸಿದರೆ ಎಲ್ಲದಕ್ಕೂ ಪುಣ್ಯ ಸಿಗುವ ಒಂದೇ ಒಂದು ವಸ್ತು ಇರುವುದು ಪವಿತ್ರ ಕುರ್ಆನ್ ಮಾತ್ರ. ಅದನ್ನು ನೀವು ನೋಡಿದ್ರೂ ಪುಣ್ಯ ಸಿಗ್ತದೆ, ಅದನ್ನು ಓದಿದ್ರೂ ಪುಣ್ಯ ಸಿಗ್ತದೆ, ಆಲಿಸಿದ್ರೂ ಪುಣ್ಯ ಸಿಗ್ತದೆ, ಅದರ ಬಗ್ಗೆ ಚಿಂತನೆ ನಡೆಸಿದ್ರೂ ಪುಣ್ಯ ಸಿಗ್ತದೆ. ಹೀಗೆ ಇದೆಲ್ಲದಕ್ಕೂ ಪುಣ್ಯ ಸಿಗುವ ಒಂದೇ ಒಂದು ಗ್ರಂಥ ಜಗತ್ತಿನಲ್ಲಿ, ಒಂದೇ ಒಂದು ವಸ್ತು ಜಗತ್ತಿನಲ್ಲಿ ಇರುವುದು ಪವಿತ್ರ ಕುರ್ಆನ್. ಸಹೋದರರೇ, ಕುರ್ಆನ್ ಓದುವುದು ಬಹಳ ಮುಖ್ಯ. ಕುರ್ಆನ್ ಓದುವಾಗ ಒಂದೊಂದು ಅಕ್ಷರಗಳಿಗೂ 10 ಪುಣ್ಯ ಸಿಗ್ತದೆ ಅಂತ ಹೇಳಿದ್ರು ಅಲ್ಲಾಹನ ಪ್ರವಾದಿ. ಅಲಿಫ್ ಲಾಮ್ ಮೀಮ್ ಅಂತ ನೀವು ಓದಿದ್ರೆ, ಅಲಿಫುನ್ ಹರ್ಫುನ್, ಲಾಮುನ್ ಹರ್ಫುನ್, ಮೀಮುನ್ ಹರ್ಫುನ್, ಅದಕ್ಕೆ 10 ಪುಣ್ಯ ಮಾತ್ರ ಅಲ್ಲ, ಅಲಿಫ್ ಲಾಮ್ ಮೀಮ್ ಅಂತ ನೀವು ಓದುವಾಗ ನಿಮಗೆ 30 ಪುಣ್ಯ ಸಿಕ್ಕಿತ್ತು. 30 ಪುಣ್ಯ ಸಿಕ್ಕಿತ್ತು. ಅಲಿಫ್ ಲಾಮ್ ಮೀಮ್ ಅರ್ಥ ಯಾರಿಗೂ ಗೊತ್ತಿಲ್ಲಲ್ಲ. ಅಲಿಫ್ ಲಾಮ್ ಮೀಮ್ ಅಂದರೇನು ಎಂಬ ಅದರ ಅರ್ಥ ಇಲ್ಲಿನ ತನಕ ಯಾರಿಗೂ ಗೊತ್ತಿಲ್ಲ. ಮುಫಸ್ಸಿರಿಗಳೆಲ್ಲ ಅದರ ಅರ್ಥ ಹೀಗೆ ಆಗಿರಬಹುದು ಅಂತ ಹೇಳಿದ್ದಾರೆ ವಿನಃ ಅದರ ಅರ್ಥ ಹೀಗೆಯೇ ಅಂತ ಯಾವ ಮುಫಸ್ಸಿರಿಗಳು ಹೇಳಲಿಲ್ಲ. ಅಲಿಫ್ ಲಾಮ್ ಮೀಮ್ ಅಂದ್ರೆ ಅದರ ಅರ್ಥ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ನೀವು ಅಲಿಫ್ ಲಾಮ್ ಮೀಮ್ ಓದುವಾಗ ನಿಮಗೆ 30 ಸವಾಬು ಸಿಗ್ತದೆ, ನಿಮಗೆ 30 ಪುಣ್ಯ ಸಿಕ್ಕಿತು. ಸಹೋದರರೇ, ಓದುವುದು ಬಹಳ ದೊಡ್ಡ ಪುಣ್ಯದ ಕೆಲಸ. ಖತ್ಮುಲ್ ಕುರ್ಆನ್ ಈ ಉಮ್ಮತ್ತಿನ ಟ್ರೆಡಿಷನ್. ಕುರ್ಆನ್ ಓದಿ ಮುಗಿಸ್ತಲೇ ಇರುವುದು ಖತ್ಮುಲ್ ಕುರ್ಆನ್. ಕುರ್ಆನ್ ಓದಿ ಮುಗಿಸ್ತಲೇ ಇರುವುದು ಅದು ಈ ಉಮ್ಮತ್ತಿನ ಶಿಯಾರ್. ಮಗ್ರಿಬ್ ನಮಾಜಿನ ನಂತರ ಎಲ್ಲರೂ ಮನೆಯಲ್ಲಿ ಕುಳಿತುಕೊಂಡು ಕುರ್ಆನ್ ಪಾರಾಯಣ ನಡೆಸುವುದು ಸಹೋದರರೇ ನಿಮ್ಮ ಇಸ್ಲಾಮಿ ಬದುಕಿನ ಶಿಯಾರ್ ಅದು. ಆದರೆ ಇವತ್ತು ಆ ಸ್ಥಳವನ್ನು ಟಿವಿಯ ಸೀರಿಯಲ್ಗಳು ಆಕ್ರಮಿಸಿಕೊಂಡಿದೆ, ಸೋಷಿಯಲ್ ಮೀಡಿಯಾಗಳು ಆಕ್ರಮಿಸಿಕೊಂಡಿದೆ. ಎಲ್ಲರೂ ಮನೆಯಲ್ಲಿ ಕುಳಿತು ಕುರ್ಆನ್ ಪಾರಾಯಣ ಮಾಡುವ ಆ ಸಂಸ್ಕಾರ ನಿಮ್ಮ ಐಡೆಂಟಿಟಿಯ ನಾಶ ಆಗ್ತಾ ಇದೆ. ಬಹಳ ಜಾಗರೂಕತೆ ಪಾಲಿಸಬೇಕು. ಮಗ್ರಿಬ್ ನಮಾಜಿನ ನಂತರ ಮನೆಯಲ್ಲಿ ಕುರ್ಆನ್ ಪಾರಾಯಣ ಎಂಬುದು ನಿಮ್ಮ ಇಸ್ಲಾಮಿ ಬದುಕಿನ ಶಿಯಾರದು, ನಿಮ್ಮ ಇಸ್ಲಾಮಿ ವ್ಯಕ್ತಿತ್ವದ ಶಿಯಾರು ಸಹೋದರರೇ. ಖತಮುಲ್ ಕುರ್ಆನ್ ಎಂಬುದು ಈ ಉಮ್ಮತ್ತಿನ ಟ್ರೆಡಿಷನ್.
ಈ ಉಮ್ಮತ್ತಿನ ಪರಂಪರೆ, ಈ ಉಮ್ಮತ್ತಿನ ಒಳಿತುಗಳ ಪೈಕಿ ಅತ್ಯಂತ ದೊಡ್ಡ ಒಳಿತು ಯಾವುದೆಂದರೆ ಖತ್ಮುಲ್ ಕುರ್ಆನ್. ಕುರ್ಆನ್ ಓದಿ ಮುಗಿಸ್ತಲೇ ಇರುವುದು, ಕುರ್ಆನ್ ಓದಿ ಮುಗಿಸ್ತಲೇ ಇರುವುದು. ಸಲಫು ಸಾಲಿಹೀನ್ಗಳು ಕನಿಷ್ಠ ತಿಂಗಳಿಗೆ 1 ಸಲ ಅವರು ಕುರ್ಆನ್ ಓದಿ ಮುಗಿಸ್ತಾ ಇದ್ದರು. ವರ್ಷಕ್ಕೆ 12 ಸಲ ಅವರು ಕುರ್ಆನ್ ಓದಿ ಮುಗಿಸ್ತಾ ಇದ್ರು. ವಿದ್ವಾಂಸರು ಹೇಳಿಕೊಟ್ರು, 40 ದಿನಗಳಿಗೆ ಒಮ್ಮೆ ಕುರ್ಆನ್ ಓದಿ ಮುಗಿಸದಿದ್ದರೆ ನಿಮ್ಮಲ್ಲಿ ಯಾವ ಒಳಿತು ಇಲ್ಲ. 40 ದಿನಗಳಿಗೊಮ್ಮೆ ಕುರ್ಆನ್ ಅನ್ನು ಓದಿ ಮುಗಿಸಬೇಕು ವಿಶ್ವಾಸಿಗಳು. ರಂಜಾನ್ ತಿಂಗಳಲ್ಲಿ ಮಾತ್ರ ಅಲ್ಲ ಇದು ಹೇಳುವುದು. ನಿಮ್ಮ ಇಡೀ ಬದುಕಿನಲ್ಲಿ 40 ದಿನಗಳಿಗೊಮ್ಮೆ ಖತ್ಮುಲ್ ಕುರ್ಆನ್ ಆಗುವುದಿಲ್ಲ ಎಂದಾದರೆ, ಕುರ್ಆನ್ ನೀವು ಓದಿ ಮುಗಿಸುವುದಿಲ್ಲ ಎಂದಾದರೆ ನಿಮ್ಮಲ್ಲಿ ಯಾವ ಒಳಿತು ಇಲ್ಲ ಅಂತ ಹೇಳುವುದು ವಿದ್ವಾಂಸರು. ಅದೇ ರೀತಿ 3 ದಿನಗಳಿಗಿಂತ ಕಡಿಮೆ ಅವಧಿಯಲ್ಲಿ ಕುರ್ಆನ್ ಓದಿ ಮುಗಿಸಲುಬಾರದು. ಎಲ್ಲದಕ್ಕೂ ಬ್ಯಾಲೆನ್ಸ್ ಇದೆ. 3 ದಿನಗಳಿಗಿಂತ ಕಡಿಮೆ ಅವಧಿ, ಒಂದೇ ದಿನದಲ್ಲಿ ಇಡೀ ಕುರ್ಆನ್ ಓದಿ ಮುಗಿಸುವುದು, 2 ದಿನದಲ್ಲಿ ಇಡೀ ಕುರ್ಆನ್ ಓದಿ ಮುಗಿಸುವುದು, ಅದಕ್ಕೆ ಇಸ್ಲಾಮಿನಲ್ಲಿ ಪ್ರೋತ್ಸಾಹ ಕೊಡ್ಲಿಲ್ಲ. ಮಿನಿಮಮ್ 3 ದಿವಸ ಆದ್ರೂ ಬೇಕು ಕುರ್ಆನ್ ಓದಿ ಮುಗಿಸಲಿಕ್ಕೆ, ಅದಕ್ಕಿಂತ ಮುಂಚೆ ಇಡೀ ಕುರ್ಆನ್ ಓದಿ ಮುಗಿಸಬಾರದು. ಅದೇ ರೀತಿ 40 ದಿನಗಳಿಗಿಂತ ಹೆಚ್ಚು ಆಗಬಾರದು. 40 ದಿನಗಳಿಗೊಮ್ಮೆಯಾದರೂ ನೀವು ಕುರ್ಆನ್ ಓದಿ ಮುಗಿಸಬೇಕು. ಅದಿಲ್ಲ ಎಂದಾದರೆ ನಿಮ್ಮಲ್ಲಿ ಒಳಿತಿಲ್ಲ ಅಂತ ಹೇಳಿಕೊಡುವುದು ವಿದ್ವಾಂಸ. ಸಹೋದರ ಸಹೋದರಿಯರೇ, ಕುರ್ಆನ್ ನಿರಂತರವಾಗಿ ಓದುತ್ತಲೇ ಇರು, ಅದಕ್ಕೆ ಸಮಯ ಕಂಡುಕೊಳ್ಳುವುದು, ಅದು ನಮ್ಮ ಬಹಳ ದೊಡ್ಡ ಅಭ್ಯಾಸ ಆಗಬೇಕು. ಎರಡನೆಯದಾಗಿ ಕುರ್ಆನ್ ಹಿಫ್ಜ್ ಮಾಡುವುದು. ಕುರ್ಆನ್ ಸಂರಕ್ಷಿಸಲ್ಪಟ್ಟ ಬಹಳ ದೊಡ್ಡ ಸೋರ್ಸ್ ಯಾವುದೆಂದರೆ ಹಿಫ್ಜುಲ್ ಕುರ್ಆನ್. ತಲೆಮಾರುಗಳಿಂದ ತಲೆಮಾರುಗಳಿಗೆ ಕುರ್ಆನ್ ವರ್ಗಾವಣೆಯಾದದ್ದು ಹಿಫ್ಜಿನ ಮೂಲಕ. ಇವತ್ತಿಗೂ ಜಗತ್ತಿನಲ್ಲಿ ಲಕ್ಷಗಟ್ಟಲೆ ಕುರ್ಆನ್ ಹಾಫಿಲ್ಗಳಿದ್ದಾರೆ. ಅಲ್ಲಾಹನ ದೊಡ್ಡ ಅನುಗ್ರಹ ಅದು, ಅಲ್ಲಾಹನ ಬಹಳ ದೊಡ್ಡ ನೆಮತ್ತದು ಕುರ್ಆನ್ ಹಾಫಿಲ್ಗಳು. ಕುರ್ಆನ್ ತಲೆಮಾರುಗಳಿಗೆ ವರ್ಗಾಯಿಸಲ್ಪಟ್ಟಿರುವ ಬಹಳ ದೊಡ್ಡ ಸೋರ್ಸ್ ಹಿಫ್ಜ್. ಕುರ್ಆನ್ ನಿಂದ ಎಷ್ಟು ಸಾಧ್ಯವೋ ಅಷ್ಟು ಹಿಫ್ಜ್ ಮಾಡಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ಕುರ್ಆನ್ ನಿಮ್ಮ ಮಕ್ಕಳ ಹೃದಯದಲ್ಲಿ ಇರಬೇಕು. ನಮ್ಮ ಮಕ್ಕಳಿಗೆ ಎಷ್ಟು ಕುರ್ಆನ್ ಹಿಫ್ಜ್ ಮಾಡಲಿಕ್ಕೆ ಸಾಧ್ಯವೋ ಅಷ್ಟು ಸಹೋದರ ಸಹೋದರಿಯರೇ ಕುರ್ಆನ್ ಹಿಫ್ಜ್ ಮಾಡಿಸುವ ಪ್ರಯತ್ನ, ಅದಕ್ಕೆ ಇರುವ ಅವಕಾಶಗಳನ್ನು ನಾವು ಉಪಯೋಗಿಸಿಕೊಳ್ಬೇಕು. ಅದೇ ರೀತಿ 3ನೆಯದು ಮತ್ತು ಬಹಳ ಪ್ರಮುಖವಾದದ್ದು ಕುರ್ಆನ್ನ ಅಧ್ಯಯನ, ಕುರ್ಆನ್ನ ಬಗ್ಗೆ ಚಿಂತನೆ. ಖೈರುಕುಂ ಮನ್ ತಅಲ್ಲಮಲ್ ಕುರ್ಆನ ವ ಅಲ್ಲಮಹು. ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ನಿಮ್ಮ ಪೈಕಿ ಅತ್ಯಂತ ಶ್ರೇಷ್ಠರು ಕುರ್ಆನ್ ಕಲಿಯುವ ಮತ್ತು ಕಲಿಸುವ ಜನರು. 100 ರಕಾತ್ ನಮಾಜ್ ಮಾಡುವುದಕ್ಕಿಂತ ಶ್ರೇಷ್ಠ ಒಂದು ಆಯತ್ ಕಲಿಯುವುದು. ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲಿಸಿಕೊಟ್ಟರು. 100 ರಕಾತ್ ಸುನ್ನತ್ ನಮಾಜ್ ಮಾಡುವುದಕ್ಕಿಂತ ಶ್ರೇಷ್ಠ ಒಂದು ಆಯತ್ತು ನೀವು ಅಧ್ಯಯನ ನಡೆಸುವುದು. ಕುರ್ಆನ್ನ ಒಂದು ಆಯತ್ತಿನ ಬಗ್ಗೆ ನೀವು ಅಧ್ಯಯನ ನಡೆಸುವುದು, ಅದರ ಬಗ್ಗೆ ಚಿಂತನೆ ನಡೆಸುವುದು. ಕುರ್ಆನ್ನ ಒಂದು ಆಯತ್ತು ತಿಳಿಯುವುದೆಂದರೇನು? ಅಲ್ಲಾಹು ನನ್ನೊಂದಿಗೆ ಏನು ಹೇಳಿದ್ದಾನೆ ಎಂದು ತಿಳಿಯುವ ಪ್ರಯತ್ನ. ಕುರ್ಆನ್ ನಿಮಗೆ ಮಾರ್ಗದರ್ಶನ ಅಂತ ಅಲ್ಲಾಹು ಹೇಳಿದ, ಕುರ್ಆನ್ ನಿಮಗೆ ಗೈಡ್ ಅಂತ ಅಲ್ಲಾಹು ಹೇಳಿದ. ಆದ್ದರಿಂದ ಕುರ್ಆನ್ನಲ್ಲಿ ಒಂದು ಆಯತ್ತು ತಿಳಿಯುವುದೆಂದರೆ ಅಲ್ಲಾಹು ನನ್ನೊಂದಿಗೆ ಏನು ಹೇಳಿದ್ದಾನೆ, ಅಲ್ಲಾಹು ನನ್ನೊಂದಿಗೆ ಏನು ಹೇಳಿದ್ದಾನೆ ಎಂದು ತಿಳಿಯುವಂತಹ ಪ್ರಯತ್ನವಾಗಿದೆ. ಸಹೋದರರೇ, ಕುರ್ಆನ್ ಅನ್ನು ನೀವು ಅಧ್ಯಯನ ನಡೆಸು. ಅದಕ್ಕೆ ನಿಮಗೆ ಸಮಯ ಇಲ್ಲ ಎಂದಾದರೆ ಕುರ್ಆನ್ ಓದ್ಲಿಕ್ಕೆ, ಕುರ್ಆನ್ ಅಧ್ಯಯನ ನಡೆಸಲಿಕ್ಕೆ ನಿಮಗೆ ಸಮಯ ಇಲ್ಲ ಎಂದಾದರೆ ಅಲ್ಲಾಹು ನಿಮ್ಮ ವಿಷಯವನ್ನು ಅಲ್ಲಾಹು ನೋಡುತ್ತಾನೆ ಎಂದು ನೀವು ಭಾವಿಸುವುದು ಬಹಳ ದೊಡ್ಡ ಮೂರ್ಖತನ ಆಗ್ತದೆ. ನಾವು ಹಾಗೆಲ್ಲ, ಅಲ್ಲಾಹು ನನ್ನ ವಿಷಯವನ್ನು ಅಲ್ಲಾಹು ನೋಡಿಕೊಳ್ಳಬಹುದು, ನನ್ನನ್ನು ಅಲ್ಲಾಹು ನೋಡಿಕೊಳ್ತಾನೆ. ಅಲ್ಲಾಹನ ಗ್ರಂಥವನ್ನು ನೋಡ್ಲಿಕ್ಕೆ ನಿಮಗೆ ಪುರ್ಸತ್ತಿಲ್ಲ. ಅಲ್ಲಾಹನ ಗ್ರಂಥವನ್ನು ಓದ್ಲಿಕ್ಕೆ ಎಲ್ಲಾ ಭಾಷೆಗಳಲ್ಲೂ ವ್ಯಾಖ್ಯಾನ, ತಫ್ಸೀರ್, ಟ್ರಾನ್ಸ್ಲೇಷನ್ ಎಲ್ಲವೂ ಇದೆ. ಇದೆಲ್ಲವೂ ಇದ್ದುಕೊಂಡು ಕೂಡ ಓದ್ಲಿಕ್ಕೆ, ಅಧ್ಯಯನ ನಡೆಸಲಿಕ್ಕೆ ನಿಮಗೆ ಪುರ್ಸತ್ತಿಲ್ಲ ಎಂದಾದರೆ ಅಲ್ಲಾಹು ನನ್ನನ್ನು ನೋಡುತ್ತಾನೆ ಎಂದು ನೀವು ತಿಳಿಯುವುದಕ್ಕೆ ಯಾವ ಅರ್ಥವೂ ಇಲ್ಲ. ಬಹಳ ದೊಡ್ಡ ಮೂರ್ಖತನ ಅದು. ಆದ್ದರಿಂದ ಸಹೋದರರೇ, ನಾವು ಮಾಡಬೇಕಾದ ಬಹಳ ದೊಡ್ಡ ಕೆಲಸ ಕುರ್ಆನ್ ಓದಬೇಕು ಎಂಬುದು.
ರಮಲಾನ್ನಲ್ಲಿ ನೀವು ಮಾಡಬೇಕಾದ ಅತ್ಯಂತ ದೊಡ್ಡ ಕೆಲಸ ಯಾವುದು? ಕುರ್ಆನ್ ಓದುವುದು, ಕುರ್ಆನ್ ಅಧ್ಯಯನ ನಡೆಸುವುದು, ಅದಕ್ಕಾಗಿ ಸಮಯ ಕಂಡುಕೊಳ್ಳುವುದು, ಕುರ್ಆನ್ ಹಿಫ್ಜ್ ಮಾಡುವುದು. ಸಹೋದರರೇ, ಕುರ್ಆನ್ ನಿಮ್ಮ ಗಂಟಲಿನಿಂದ ಕೆಳಗೆ ಇಳಿದರೆ ಅದುಂಟು ಮಾಡುವಂತಹ ಬದಲಾವಣೆ ಬಹಳ ದೊಡ್ಡದು. ಅದುಂಟು ಮಾಡುವ ಬದಲಾವಣೆ ಬಹಳ ದೊಡ್ಡದು. ಉಮರುಲ್ ಫಾರೂಕ್ ರಲಿಯಲ್ಲಾಹು ಅನ್ಹುರ ಬಗ್ಗೆ ಖತ್ತಾಬರ ಕತ್ತೆ ಇಸ್ಲಾಂ ಸ್ವೀಕರಿಸಿದರು, ಖತ್ತಾಬರ ಮಗ ಇಸ್ಲಾಂ ಸ್ವೀಕರಿಸುವುದು ಸಾಧ್ಯವೇ ಇಲ್ಲ ಎಂಬುದು ಇಡೀ ಅರೇಬಿಯಾದಲ್ಲಿ ಪ್ರಚಲಿತವಿದ್ದ ಮಾತದು. ಖತ್ತಾಬರ ಕತ್ತೆ ಒಂದು ಇಸ್ಲಾಮಿಗೆ ಬರಬಹುದು, ಆದರೆ ಖತ್ತಾಬರ ಮಗ ಇಸ್ಲಾಮಿಗೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಮುಹಮ್ಮದನ ತಲೆಯ ರಕ್ತ ಸ್ಪರ್ಶಿಸಿ ಅಲ್ಲದೆ ಈ ಖಡ್ಗ ಇದರವರೆಗೆ ಹೋಗುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿದ್ದ ವ್ಯಕ್ತಿ ಉಮರ್. ಮುಹಮ್ಮದನ ತಲೆಯ ರಕ್ತವನ್ನು ಸ್ಪರ್ಶಿಸಿ ಮಾತ್ರ ಈ ಖಡ್ಗ ಇದರವರೆಗೆ ಮರಳುತ್ತದೆ, ಇಲ್ಲದ ಮರಳುವುದಿಲ್ಲ. ಮುಹಮ್ಮದ್ ಮುಸ್ತಫಾರ ತಲೆ ತೆಗೆಯಲೇಬೇಕು ಎಂಬ ತೀರ್ಮಾನದೊಂದಿಗೆ ಹೊರಟಿದ್ದ ಉಮರ್ ಅಲ್ಲಾಹನ ಪ್ರವಾದಿಯ ಬಳಿಗೆ ಬಂದದ್ದು ಮಕ್ಕಳಂತೆ ಅಳುತ್ತಾ ಬಂದದ್ದು. ಕುರ್ಆನ್ನ ಒಂದು 5-6 ಆಯತ್ತುಗಳು, ತ್ವಾಹ ಮಾ ಅನ್ಜಲ್ನಾ ಅಲಲ್ ಕುರ್ಆನ ಲಿತಶ್ಕಾ ಎಂಬ ಸೂರತ್ತು ತ್ವಾಹಾದ ಒಂದು 6-7 ಆಯತ್ತುಗಳು ಉಮರುಲ್ ಫಾರೂಕರನ್ನು ಬದಲಾಯಿಸಿದ ರೀತಿ ನಿಮಗೆ ಗೊತ್ತಿದೆ. ನನ್ನ ನಂತರ ಒಬ್ಬ ಪ್ರವಾದಿ ಬರುವುದಾದರೆ ಲಕಾನ ಉಮರು ನಬಿಯ, ಪ್ರವಾದಿಯಾಗುವ ಎಲ್ಲ ಅರ್ಹತೆ ನನ್ನ ಉಮರಿಗೆ ಇದೆ ಎಂದು ಅಲ್ಲಾಹನ ಪ್ರವಾದಿ ಹೇಳಿದರು. ಅಷ್ಟು ಮಹಾನಾಗಲಿಕ್ಕೆ ಕಾರಣ ಸಹೋದರರೇ ಪವಿತ್ರ ಕುರ್ಆನ್. ಇವತ್ತಿಗೂ ಗಾಜಾದಲ್ಲಿ ಒಂದು ಜನತೆ, ಅನ್ನ ಇಲ್ಲವರಿಗೆ, ಚಿಕಿತ್ಸೆ ಇಲ್ಲವರಿಗೆ, ಅವರಿಗೆ ಶಾಲೆ ಇಲ್ಲ, ಮನೆಗಳಿಲ್ಲ, ನೀರಿಲ್ಲ, ಆಯುಧಗಳಿಲ್ಲ ಅವರ ಬಳಿ. ಇದೆಲ್ಲವೂ ಇಲ್ಲದೆ ಒಂದು ಜನತೆ ಜಗತ್ತಿನ ಅತ್ಯಂತ ದೊಡ್ಡ ಶಕ್ತಿಗಳೊಂದಿಗೆ ಎಲ್ಲವೂ ಇರುವ ಜಗತ್ತಿನ ಅತ್ಯಂತ ದೊಡ್ಡ ಶಕ್ತಿಗಳೊಂದಿಗೆ ಅವರು ಹೋರಾಟ ನಡೆಸುತ್ತಿರುವುದರ ಮರ್ಮ ಏನು ಅಂತ ಕೇಳಿದ್ರೆ ಆ ಜನತೆಯ ಕೈಯಲ್ಲಿ ಕುರ್ಆನ್ ಇದೆ ಎಂಬುದು. ಲೈವ್ ಇದು ಇತಿಹಾಸ ಅಲ್ಲಲ್ಲ, ಇದು ಯಾವಾಗಲೂ ನಡೆದ ಇತಿಹಾಸ ಅಲ್ಲ, ಲೈವ್ ಆಗಿ ನಾನು ಮತ್ತು ನೀವು ನೋಡ್ತಾ ಇದ್ದೇವೆ. ಜಗತ್ತಿನ ಅತ್ಯಂತ ದೊಡ್ಡ ಸೂಪರ್ ಪವರ್ ಶಕ್ತಿಗಳ ಎದುರು ಶರಣಾಗದೆ, ಗುಲಾಮರಾಗದೆ, ದಾಸರಾಗದೆ, ಕಾಂಪ್ರಮೈಸಿಗೆ ಸಿದ್ಧರಿಲ್ಲದೆ ಒಂದು ಜನತೆ ಆತ್ಮವಿಶ್ವಾಸದೊಂದಿಗೆ ಹೋರಾಟ ನಡೆಸುತ್ತಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಆ ಹೋರಾಟಗಾರರ ಪೈಕಿ ಹೆಚ್ಚಿನವರು ಕುರ್ಆನ್ ಹಾಫಿಜ್ಗಳು. ಆ ಹೋರಾಟಗಾರರ ಪೈಕಿ ಹೆಚ್ಚಿನವರಿಗೆ ಕುರ್ಆನ್ನ ಅರ್ಧವೋ ಕುರ್ಆನ್ನ ಧಾರಾಳ ಭಾಗಗಳವರಿಗೆ ಹಿಫ್ಜ್ ಇದೆ. ಕುರ್ಆನ್ನಿಂದ ಮಾರ್ಗದರ್ಶನ ಪಡೆಯುವ ಜನತೆಯವರು, ಕುರ್ಆನ್ನೊಂದಿಗೆ ಸಂಬಂಧ ಇರುವಂತಹ ಜನತೆಯವರು. ಸಹೋದರರೇ, ನಮ್ಮ ಪತನ, ನಮ್ಮ ಸೋಲು ಕುರ್ಆನ್ನೊಂದಿಗೆ ಸಂಬಂಧ ಇಲ್ಲ ಎಂಬುದಾಗಿದೆ. ಎಲ್ಲ ರೀತಿಯಲ್ಲೂ ನಾವು ಸೋತು ಹೋಗ್ತಾ ಇದ್ದೇವೆ. ಅವಮಾನ, ಅಪಮಾನ, ಇಜ್ಜತ್ತಿಲ್ಲದೆ ಇರುವುದು, ಧೈರ್ಯ ಇಲ್ಲದೆ ಇರುವುದು, ಆತ್ಮವಿಶ್ವಾಸ ಸೋರಿ ಹೋಗುವುದು, ಅಪರಾಧಿಗಳಾಗುವುದು. ಸಹೋದರರೇ, ಕುರ್ಆನ್ನೊಂದಿಗೆ ಸಂಬಂಧ ಇಲ್ಲ ಎಂಬುದು ಕಾರಣ. ಕುರ್ಆನ್ನೊಂದಿಗೆ ಸಂಬಂಧ ಬಹಳ ದುರ್ಬಲ ಇತ್ತು. ಕೆಲವೊಮ್ಮೆ ಓದ್ತಾ ಇದ್ದೇವೆ, ಅದು ಗಂಟಲಿನಿಂದ ಕೆಳಗೆ ಇಳಿಯುತ್ತಾ ಇಲ್ಲ, ಅಲ್ಲಿಗೆ ಸೀಮಿತ ಆಗಿದೆ. ಓದುವುದಕ್ಕೆ ಮಾತ್ರ ಸೀಮಿತ ಆಗಿದೆ, ಪಾರಾಯಣಕ್ಕೆ ಮಾತ್ರ ಕೆಲವರಿಗೆ ಸೀಮಿತ, ಕೆಲವರಿಗೆ ಅದೂ ಇಲ್ಲ. ಹೀಗೆ ಕುರ್ಆನ್ನೊಂದಿಗೆ ಕಿರಾಅತ್, ತಿಲಾವತ್, ಹಿಫ್ಜ್. ಅದೇ ರೀತಿ ಈ ಕುರ್ಆನ್ ನಿಮ್ಮ ಸೊತ್ತಲ್ಲ. ಅಲ್ಲಾಹು ಇದನ್ನು ನಿಮ್ಮ ಕೈಯಲ್ಲಿ ಕೊಟ್ಟು ಇದು ಯಾರಿಗೆ ತಲುಪಿಲ್ಲವೋ ಅವರಿಗೆ ತಲುಪಿಸಬೇಕು ಎಂಬ ಜವಾಬ್ದಾರಿಯನ್ನು ಕೂಡ ಕೊಟ್ಟಿದ್ದಾನೆ. ನನ್ನ ಮತ್ತು ನಿಮ್ಮ ಸೊತ್ತಲ್ಲ ಇದು. ನನ್ನ ಮತ್ತು ನಿಮ್ಮ ಕೈಯಲ್ಲಿ ಕೊಟ್ಟು ನಿಮಗೆ ಖೈರು ಉಮ್ಮತ್ ಎಂಬ ಸ್ಥಾನಮಾನವನ್ನು ದಯಪಾಲಿಸಿ ಫಲ್ಯುಬಲ್ಲಿಗ್ ಶಾಹಿದ ಅಲ್ ಗಾಯಿಬ್, ಈ ಗ್ರಂಥ ಯಾರಿಗೆ ತಲುಪಿಲ್ಲವೋ ಅವರಿಗೆ ತಲುಪಿಸಬೇಕು ಎಂಬ ಜವಾಬ್ದಾರಿಯನ್ನು ಕೂಡ ಅಲ್ಲಾಹು ನಮ್ಮ ಮೇಲೆ ವಹಿಸಿದ್ದಾನೆ. ಸಹೋದರರೇ, ಇದು ಯಾವುದು ನಡೆಯದ ಕಾರಣಕ್ಕೆ ಈ ಉಮ್ಮತ್ತಿನ ಸೋಲು, ಈ ಉಮ್ಮತ್ತಿನ ಪತನ, ಈ ಉಮ್ಮತ್ತಿಗೆ ಇಜ್ಜತ್ತಿಲ್ಲದೆ ಇರುವುದು ಕುರ್ಆನ್ನೊಂದಿಗೆ ನಮ್ಮ ಸಂಬಂಧ ದುರ್ಬಲವಾಯಿತು ಎಂಬ ಕಾರಣಕ್ಕೆ. ಆದ್ದರಿಂದ ಸಹೋದರರೇ, ಸಹೋದರಿಯರ ರಮಲಾನ್ನ ಪವಿತ್ರವಾದ ಈ ದಿನರಾತ್ರಿಗಳಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ನಾವು ಕುರ್ಆನ್ ಪಾರಾಯಣ ಮಾಡಬೇಕು. ಎಷ್ಟು ಸಾಧ್ಯವೋ ಅಷ್ಟು ಕುರ್ಆನ್ ಹಿಫ್ಜ್ ಮಾಡಬೇಕು. ಎಷ್ಟು ಸಾಧ್ಯವೋ ಅಷ್ಟು ಕುರ್ಆನ್ ಅಧ್ಯಯನ ನಡೆಸಬೇಕು. ಅದೇ ರೀತಿ ಕುರ್ಆನ್ನ ಸಂದೇಶಗಳನ್ನು ಇದು ತಿಳಿಯದ ಜನರಿಗೆ ತಲುಪಿಸುವ ಪ್ರಯತ್ನಗಳನ್ನು ಮಾಡ್ತಿರ್ಬೇಕು. ಅಲ್ಲಾಹು ಸುಬ್ಹಾನಹು ವ ತಆಲಾ
ನಮಗೆಲ್ಲರಿಗೂ ಆ ಸೌಭಾಗ್ಯವನ್ನು ದಯಪಾಲಿಸಲಿ. ವಮಾ ಅಲೈನಾ ಇಲ್ಲಲ್ ಬಲಾಗ್. ಯಾ ಅಯ್ಯುಹಲ್ಲದೀನ ಆಮನು ತಖುಲ್ಲಾಹ್ ವಖೂಲು ಕೌಲನ್ ಸದೀದಾ ಯುಸ್ಲಿಹ್ ಲಕಂ ಅಅಮಾಲಕಂ ವಯಗ್ಫಿರ್ ಲಕಂ ದುನೂಬಕಂ ವಮನ್ ಯುತಿ ಇಲ್ಲಾಹ ವರಸೂಲಹು ಫಖದ್ ಫಾಜ ಫೌಜನ್ ಅಲೀಮಾ.